ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ವೀರು ಅಂತ. ಗೈಸ್, ಇವತ್ತಿನ ವಿಡಿಯೋದಲ್ಲಿ FSI4X ರೇಡಿಯೋ ಟ್ರಾನ್ಸ್ಮಿಟರ್ ರಿಮೋಟ್ ಕಂಟ್ರೋಲ್ ಕಾರ್ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇದರ ಡಿಸೈನ್ ಚೇಂಜ್ ಕೂಡ ಮಾಡ್ಬೋದು. ಸೊ ನನ್ನ ಥರನೇ ಮಾಡಬೇಕಂತೇನಿಲ್ಲ. ಆ್ಯಂಡ್ ಎಲ್ಲ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಆರ್ಡರ್ ಮಾಡೋರು ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಯಾವುದೇ ರೀತಿ ಜಾಸ್ತಿ ಮಾತಾಡೋಲ್ಲ, ಯಾಕಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ. ಸೊ ನೆಗಡಿ ಇದೆ ಆ್ಯಂಡ್ ಸ್ವಲ್ಪ ಜ್ವರ ಕೂಡ ಇದೆ. ಸೊ ಅದಕ್ಕೋಸ್ಕರ ನಿಮ್ಮ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಅಲ್ಲೇ ನಾನು ರಿಪ್ಲೈ ಕೊಡ್ತೀನಿ. ಸೊ ಅರ್ಥ ಆಯಿತು ಅನಿಸುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಓಕೆನಾ? ಸ್ಕಿಪ್ ಮಾಡಬೇಡಿ. ಫ್ರೆಂಡ್ಸ್, ನೀವಿಲ್ಲಿ ಕೇಳ್ಬೋದು, ಬ್ರೋ ಸರ್ವೋ ಮೋಟರ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ನಾನಿಲ್ಲಿ L298 ಮೋಟಾರ್ ಡ್ರೈವರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ESC ಇಲ್ಲ. ಸೊ ಅದಕ್ಕೋಸ್ಕರ ಇದರೊಳಗಿರೋ ಸರ್ಕಿಟ್ ಬೋರ್ಡ್ನ ತೆಗೆದುಬಿಟ್ಟು ಮೋಟಾರ್ ಡ್ರೈವರ್ಗೆ ಫಿಟ್ ಮಾಡಬೇಕು ವಿತ್ ಡಯೋಡ್. ಅಂದರೆ IN 4007 ಡಯೋಡ್ ಬೇಕಾಗುತ್ತೆ. ಸೊ ಮುಂದೆ ನೋಡ್ತಾ ಹೋಗಿ ಹೇಗಂತ ಗೊತ್ತಾಗುತ್ತೆ.
ಫ್ರೆಂಡ್ಸ್, ನೀವು ಕೇಳ್ಬೋದು ಬ್ರೋ ಒಂದೇ ಸೈಡು ಏನಕ್ಕೆ ತಿರುಗ್ತಾ ಇದೆ, ಲೆಫ್ಟಲ್ಲಿ ಯಾಕೆ ತಿರುಗ್ತಾ ಇಲ್ಲ ಅಂತ. ಸೊ ಮೊದಲೇ ಏನು ಸರ್ವೋ ಮೋಟರ್ದು ಸರ್ಕ್ಯೂಟ್ ಬೋರ್ಡ್ನ ಜೋಡಿಸಿದ್ದೆ, ಸೊ ಅದು ಕೆಟ್ಟೋಗಿದೆ. ಸೊ ಅದಕ್ಕೋಸ್ಕರ ಒಂದೇ ಸೈಡು ತಿರುಗ್ತಾ ಇದೆ. ನೀವು ಎರಡು ಹಾಕಿದ್ರೆ ಎರಡು ತಿರುಗುತ್ತೆ, ಓಕೆನಾ.